ಇವತ್ತು ಕಾಮಿಡಿ ಅಂತ ಹೇಳಿದ್ರೆ करके भाई ये चुदा बंदे का क्या है अभी मुझे लड़की का ना स्ट्रैप दिख रहा है मैं अच्छा लग रहा है ಇದು ನಿಜವಾಗ್ಲೂ ಕಾಮಿಡಿನಾ ಅಥವಾ ಅದು ಬರೀ ಒಂದು ಇನ್ಸಲ್ಟ್ ಹೆಸರಲ್ಲಿ ನಡೀತಾ ಇರೋ ಸರ್ಕಸ್? व्हाट इज योर बॉडी काउंट में 30 लिखा है पूरी क्लास 30 से 35 भाई सार्थक भाई आपने 30-35 लड़कियों के इनके रोल नंबर लिखे हुए ನೋಡಿ, ಬ್ಲೈಂಡ್ ಡೇಟಿಂಗ್ ಶೋಸ್ ನಲ್ಲಿ ಇಬ್ರು ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡೋದು, ಆಡಿಯನ್ಸ್ ಹತ್ರ ಅಕ್ವರ್ಡ್ ಕ್ವಶನ್ ಕೇಳೋದು, ಸೆಕ್ಸ್ ಲೈಫ್ ಬಗ್ಗೆ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಮಾತಾಡೋದು, ಇದೆಲ್ಲ ಇವತ್ತು ಕೂಲ್ ಮತ್ತೆ ಕಾಮಿಡಿ ಅಂತ ಕರೀತಾರೆ. ಆದ್ರೆ ಇದು ಕಾಮಿಡಿನಾ ಇಲ್ಲ ಕ್ರಿಂಜ್ ಹೆಸರಲ್ಲಿ ನಡೀತಾ ಇರೋ ಡಿಜಿಟಲ್ ಡ್ರಗ್ಗಾ? ಇವತ್ತು ನಮ್ಮ ನಕ್ಸೋ ಹ್ಯೂಮರ್ ಸತ್ತೋಗಿದೆ, ಬರೀ ಶಾಕ್ ವ್ಯಾಲ್ಯೂ ಮಾತ್ರ ಉಳ್ಕೊಂಡಿದೆ. ಕತೆ ಕಾರ್ನರ್ಗೆ ಸ್ವಾಗತ. ಒಂದು ಕಾಲದಲ್ಲಿ ಕಾಮಿಡಿ ಅಂದರೆ ಅದರದೊಂದು ಗೌರವ ಇರ್ತಿತ್ತು, ಅದರದೊಂದು ಸ್ಟೋರಿ ಇರ್ತಿತ್ತು, ಟೈಮಿಂಗ್ ಇರ್ತಿತ್ತು, ಎಲ್ಲದಕ್ಕಿಂತ ಮುಖ್ಯವಾಗಿ ಅಬ್ಸರ್ವೇಷನ್ ಇರ್ತಿತ್ತು. ನಾವು ನಗ್ತಾ ಇದ್ದೀವಿ ಯಾಕಂದರೆ ಆ ಕಾಮಿಡಿಯನ್ ನಮ್ಮ ಡೈಲಿ ಲೈಫ್ನಲ್ಲಿ ನಡೆಯೋ ಸಣ್ಣ ಸಣ್ಣ ವಿಷಯಗಳನ್ನ ತಮ್ಮ ಕ್ಲೆವರ್ನೆಸ್ಸಿಂದ ನಗಿಸ್ತಿದ್ರು. ಅದು ಕ್ಲೀನ್ ಹ್ಯೂಮರ್ ಆಗಿರ್ತಿತ್ತು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಿತ್ತು. ಆದರೆ ಇವತ್ತು ಪ್ಯಾಟ್ರನ್ ಚೇಂಜ್ ಆಗಿದೆ ಮಚಾಸ್. ಸ್ಟ್ಯಾಂಡಪ್ ಸ್ಟೇಜ್ನಲ್ಲಿ ಸ್ಕ್ರಿಪ್ಟಿಗಿನ್ನ ಕ್ರೌಡ್ ವರ್ಕ್ ಜಾಸ್ತಿ ಆಗ್ತಿದೆ. ಕಾಮಿಡಿ ಅಂತ ಟ್ಯಾಲೆಂಟ್ ಮೇಲೆ ನಂಬಿಕೆನೇ ಇಲ್ಲದೆ ಆಡಿಯನ್ಸ್ ಹತ್ರ ನಿಮ್ಮ ಎಕ್ಸ್ ಯಾರು, ನೀವು ರಾತ್ರಿ ಏನು ಮಾಡ್ತಿರ್ತೀರಾ ಅಥವಾ ಕೆಟ್ಟದಂಗೆ ಮಾತಾಡೋದು. वाइफ के साथ कब शादी हुई? अभी 6 महीने हुए सर. अच्छा, नया शादी है. भाई आप एकदम ही मुझे पॉलिश्ड इंसान लग रहे हो. मैं कैसे आपको सेक्स के बारे में पूछूं? भाई तेरा बॉडी काउंट बता. गुरुजी ने सिखाया सर. हाँ नहीं भाभी गुरुजी निकालता हूँ मैं तेरा बॉडी काउंट बता भाई. ನೋಡಿ, ಇದೇನಾ ಕಾಮಿಡಿ ಅಂದರೆ? ಇದು ಹ್ಯೂಮರ್ ಅಲ್ಲ, ಇದು ಸೆಕೆಂಡ್ ಹ್ಯಾಂಡ್ ಎಂಬರಾಸ್ಮೆಂಟ್. ಇಲ್ಲಿ ಜನ ನಗ್ತಾ ಇರೋದು ಜೋಕ್ಗಾಗಿ ಅಲ್ಲ, ಆ ಆಡಿಯನ್ಸ್ ಮೆಂಬರ್ ತಗೋತಾ ಇರೋ ಅಕ್ವರ್ಡ್ನೆಸ್ ನೋಡಿ. ಕಂಟೆಂಟ್ ಸ್ಟ್ರಾಂಗ್ ಇಲ್ಲ ಅಂದರೂ ಆ ಮೂಮೆಂಟ್ ವೈರಲ್ ಆಗಬೇಕು ಅನ್ನೋ ಡೆಸ್ಪಿರೇಷನ್ ಇಲ್ಲಿ ಕಾಣಿಸ್ತಿದೆ. ಚೀಪ್ ಲಾಫ್ಗಾಗಿ ಲೈನ್ ಕ್ರಾಸ್ ಮಾಡೋದು ಇವತ್ತು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಇಲ್ಲೊಂದು ದೊಡ್ಡ ಟ್ರುತ್ ಇದೆ, ಇದನ್ನ ಬರೀ ಕಾಮಿಡಿಯನ್ಸ್ ಕ್ರಿಯೇಟ್ ಮಾಡಲಿಲ್ಲ, ಇದನ್ನ ನೀವು ಕ್ರಿಯೇಟ್ ಮಾಡ್ತಿರೋದು. ಕಾಮಿಡಿಯನ್ಸ್ ಏನು ಮಾಡ್ತಾರೆ, ಆಲ್ಗರಿದಮ್ ಯಾವುದಕ್ಕೆ ಪುಷ್ ಕೊಡುತ್ತೋ ಅದನ್ನೇ ಮಾಡ್ತಾರೆ. ಆಲ್ಗರಿದಮ್ಗೆ ಸಿಗ್ನಲ್ ಯಾವುದು ಗೊತ್ತಾ? ಎಂಗೇಜ್ಮೆಂಟ್. ನೀವು ಒಂದು ಕ್ರಿಂಜ್ ವಿಡಿಯೋನ ಏನಿದು ಅಂತ ನೋಡಿದ್ರೆ ಸಾಕು, ಆಲ್ಗರಿದಮ್ ನಿಮಗಿದು ಇಷ್ಟ ಆಯ್ತಾ ಅಂತ ಅಂದ್ಕೊಳ್ಳುತ್ತೆ. ನಿಮ್ಮ ಫೀಡ್ ತುಂಬ ಅದೇ ಟ್ರ್ಯಾಶ್ ಬರುತ್ತೆ. ಆಲ್ಗರಿದಮ್ಗೆ ಕ್ವಾಲಿಟಿಗಿನ್ನ ವಾಚ್ ಟೈಮ್ ಇಂಪಾರ್ಟೆಂಟ್. ನಾವು ಕ್ವಾಲಿಟಿ ಬೇಡ, ಬರೀ ಇನ್ಸ್ಟಂಟ್ ಥ್ರಿಲ್ ಬೇಕು ಅಂತ ತೋರಿಸ್ತಿದ್ದೀವಿ. ನಾವು ಕ್ರಿಂಜ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಪ್ರಪಂಚ ತುಂಬ ಕ್ರಿಂಜೇ ತುಂಬ್ಕೋತಾರೆ. ಇವತ್ತು ಚಿಕ್ಕ ಮಕ್ಕಳು ಇದನ್ನು ನಾರ್ಮಲ್ ಅಂತ ನೋಡ್ತಿದ್ದಾರೆ. ಸ್ಕೂಲ್ ಹುಡುಗರು ಇವೆಲ್ಲ ರಿಪೀಟ್ ಮಾಡ್ತಿದ್ದಾರೆ. ಅದು ಜೋಕ್ ಅಲ್ಲ, ಇನ್ಫ್ಲೂಯೆನ್ಸ್ ಅಂತ ಯಾರು ಹೇಳೋದವ್ರಿಗೆ? ಕಾಮಿಡಿ ಹೆಸರಲ್ಲಿ ಒಬ್ಬರ ಡಿಗ್ನಿಟಿ ತೆಗಿಯೋದು ಕೂಲ್ ಅಂತ ತಿಳ್ಕೊಂಡಿದ್ದಾರೆ. ಕಾಮಿಡಿ ಮತ್ತು ಇನ್ಸಲ್ಟ್ ಮಧ್ಯೆ ಇರೋ ಆ ಲೈನ್ ಸ್ಲೋ ಆಗಿ ವ್ಯಾನಿಷ್ ಆಗ್ತಿದೆ. ನಾವು ಹ್ಯೂಮರ್ ಹೆಸರಲ್ಲಿ ನಮ್ಮ ಸೊಸೈಟಿಲಿ ಎಂಪತಿನ ಕಳೀತಾ ಇದ್ದೀವಿ. ಕಾಮಿಡಿ ಹೆಸರಲ್ಲಿ ನಮ್ಮ ಮೇಲೆ ಯಾರೋ ದೊಡ್ಡ ಮೆಂಟಲ್ ಇನ್ಫ್ಲೂಯೆನ್ಸ್ ನಡೆಸ್ತಿದ್ದಾರೆ, ಆದರೆ ನಾವು ಅದನ್ನು ಎಂಜಾಯ್ ಮಾಡ್ತಿದ್ದೀವಿ. ಇದರ ಅರ್ಥ ಎಲ್ಲ ಮಾಡರ್ನ್ ಕಾಮಿಡಿ ಬ್ಯಾಡ್ ಅಂತ ಅಲ್ಲ. ಇನ್ನೂ ಎಷ್ಟೋ ಜನ ತಮ್ಮ ಪ್ಯೂರ್ ಹ್ಯೂಮರಿಂದನೇ ಪ್ರಪಂಚ ಗೆಲ್ತಿದ್ದಾರೆ. ಎಕ್ಸಾಂಪಲ್ಗೆ ಹಿಂದಿನಲ್ಲಿ ಸಾಕಿರ್ ಖಾನ್. नौकरी छोड़ने का एक और मैजिकल पार्ट होता है, वो होता है नोटिस पीरियड. जब 1 महीने के लिए आपको अपने ऑफिस में जाना होता है रोज, रिजाइन करने के बाद, वो भी काम नहीं करने के लिए, उसका मैजिक ही अलग है. उन्हीं सुवरों में रोज जाना, कोई काम नहीं बता रहा है, कोई काम तुमको करना नहीं, जो बता रहा है उसका खुद का कॉन्फिडेंस डाउन है. हमारे बॉस तो बहुत ही टॉक्सिक आदमी थे, दरवाजा खोल के हवा में ऑर्डर देते, पीपीटी नहीं बनी अभी तक. हम जॉइंट फैमिली से आए थे, हमको लगता था हमको ही कह रहे हैं. ನೋಡಿ, ಇವ್ರ ಕಾಮಿಡಿಲಿ ಯಾವುದೇ ಕೆಟ್ಟ ಪದ ಇಲ್ಲದೆ ನಗ್ಸಿದ್ರು, ಆ್ಯಂಡ್ ಅದು ಯಾವತ್ತೂ ಇರೋದು ಇಲ್ಲ ಕೂಡ. ಇವ್ರದ್ರಲ್ಲಿ ಯಾವಾಗಲೂ ಶಾಯರಿ ಇರುತ್ತೆ, ಎಮೋಷನ್ ಇರುತ್ತೆ, ಮತ್ತು ಒಬ್ಬ ನಾರ್ಮಲ್ ಮನುಷ್ಯನ ಅನುಭವ ಇರುತ್ತೆ. ಇಂಗ್ಲೀಷ್ನಲ್ಲಿ ಅಭಿಷೇಕ್ ಉಪಮನ್ಯು ಇದ್ದಾರೆ. ಹಿ ಯೂಸಸ್ ಪ್ಯೂರ್ ಲಾಜಿಕ್ ಆ್ಯಂಡ್ ಅಬ್ಸರ್ವೇಷನ್. ಅವರು ತಮ್ಮ ಟೈಮಿಂಗಿಂದ ನಗಿಸ್ತಾರೆ ಹೊರತು ಯಾರನ್ನು ಅವಮಾನ ಮಾಡಿ ಅಲ್ಲ. ಕನ್ನಡದಲ್ಲಿ ಗಂಗಾವತಿ ಪ್ರಾಣೇಶ್ ಅವ್ರು ಇವತ್ತಿಗೂ ತಮ್ಮ ಉತ್ತರ ಕರ್ನಾಟಕ ಭಾಷೆ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿ ನಮ್ಮ ಮನೆಯವ್ರ ಥರ ನಗಿಸ್ತಾರೆ. ಇವ್ರು ಫೇಮಸ್ ಆಗಿದ್ದು ಕ್ರಿಂಜಿಂದ ಅಲ್ಲ ಮಚಾಸ್, ಇವ್ರು ಫೇಮಸ್ ಆಗಿದ್ದು ತಮ್ಮ ಬುದ್ಧಿವಂತಿಕೆಯಿಂದ. ಇದೇ ಥರ ಇನ್ನೂ ಸಾಕಷ್ಟು ಮಂದಿ ಇದ್ದಾರೆ. ಸೊ ರಿಯಲ್ ಟ್ಯಾಲೆಂಟ್ ಈಗಲೂ ಇದೆ.
ಕಾಮಿಡಿ ಯಾವತ್ತೂ ಚೇಂಜ್ ಆಗಿಲ್ಲ ಮಚಾಸ್, ನಮ್ಮ ಟೇಸ್ಟ್ ಚೇಂಜ್ ಆಗಿದೆ ಅಷ್ಟೇ. ನಾವು ಏನು ನೋಡ್ತೀವಿ ಅದೇ ನಾವು ಆಗ್ತೀವಿ. ಕಾಮಿಡಿಯನ್ಸ್ ನಮಗೆ ಆಪ್ಷನ್ ಕೊಡ್ತಾರೆ, ಆದರೆ ಸೆಲೆಕ್ಷನ್ ನಮ್ಮದೇ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದಕ್ಕಾದ್ರೂ ಕಾಮಿಡಿ ನೋಡಿ ನಕ್ಕಾಗ ಸ್ವಲ್ಪ ಯೋಚನೆ ಮಾಡಿ, ನೀವು ಯಾಕೆ ನಗ್ತಾ ಇದ್ದೀರಾ ಅಂತ. ನೀವು ನಿಜವಾಗ್ಲೂ ಕಾಮಿಡಿಗೇನೆ ನಗ್ತಾ ಇದ್ದೀರಾ, ಅಥವಾ ಬೇರೆಯವ್ರ ಪರ್ಸ್ನಲ್ ಲೈಫ್ನ ನೆನೆಸ್ಕೊಂಡು ಅವ್ರ ಎಂಬರಾಸ್ಮೆಂಟ್ ನೋಡಿ ನಗ್ತಾ ಇದ್ದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.